ನಮಸ್ಕಾರ. ಈ ದಿನ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೊನ್ನೆ ನಡೆದ ಚುನಾವಣೆಯಲ್ಲಿ ಈ ಒಂದು ಕೋಲಾರದ ಜನತೆ JDS ಮತ್ತು BJP ಜಂಟಿ ಅಭ್ಯರ್ಥಿ ಪರವಾಗಿ ತೀರ್ಮಾನ ಕೊಟ್ಟಿದ್ದಾರೆ. ಆ ಜನರ ತೀರ್ಮಾನವನ್ನು ನಾನು ಸ್ವಾಗತವನ್ನು ಮಾಡ್ತೀನಿ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನವೇ ಅಂತಿಮ. ಇವತ್ತು ಹಿಂದೆ 10 ವರ್ಷಗಳ ಕಾಲ ನರೇಂದ್ರ ಮೋದಿಯವರು ಈ ದೇಶ ಚುಕ್ಕಾಣಿ ಹಿಡಿದಿದ್ದರು. ಈ ಒಂದು ಚುನಾವಣೆಯಲ್ಲಿ ಅವರು ಅನೇಕ ಅಸ್ತ್ರಗಳನ್ನು ಕೂಡ ಬಳಕೆ ಮಾಡಿದರು. ಒಂದು ರಾಮ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥ ಪ್ರತಿಷ್ಠಾಪನೆ ಆಗ್ಬೋದು, ಹಿಂದೂ ಮತ್ತು ಮುಸ್ಲಿಂ ವಿಚಾರವನ್ನು ಇಟ್ಕೊಂಡಾಗ್ಬೋದು, ಮತ್ತು ಈ ಮಾಧ್ಯಮಗಳನ್ನು ಬಹಳವಾಗಿ ಬಳಸಿಕೊಂಡು ಮಾಧ್ಯಮಗಳ ಮುಖಾಂತರ ಯಥೇಚ್ಛವಾಗಿ ಅವರನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡಿದರು. ಚಾರ್ಲ್ಸ್ ಒಬಾರ್ ಅಂತ ಹೇಳಿ ಅವರೇ ಸ್ವಯಂಕೃತವಾಗಿ ಸ್ಲೋಗನನ್ನು ಮಾಡಿಕೊಂಡು 400 ಸೀಟನ್ನು ಗೆಲ್ತೇವೆ ಅನ್ನೋ ಒಂದು ಭ್ರಮೆಯಲ್ಲಿ ಬಿಂಬಿಸ್ತಾ ಇದ್ರು. ನಾವು ನೋಡಿರಬೇಕು, ಸಮೀಕ್ಷೆಗಳು ಎಲ್ಲ ಮಾಧ್ಯಮಗಳು ಸಮೀಕ್ಷೆಯನ್ನು ಬಿಟ್ಟವು. ಸಮೀಕ್ಷೆಯಲ್ಲಿ ನರೇಂದ್ರ ಮೋದಿ ಅವರ ಹಣತೆಯಂತೆ 200, 370, 400 ಅಂತೆಲ್ಲ ಕೆಲವು ಮಾಧ್ಯಮಗಳು ಪ್ರಚಾರವನ್ನು ಮಾಡಿದವು. ಇದು ನರೇಂದ್ರ ಮೋದಿಯವರ ಪರ್ಚೇಸ್ ಮೀಡಿಯಾಗಳು ಆ ಸುದ್ದಿಯನ್ನು ಪ್ರಕಟಣೆ ಮಾಡಿದ್ದು. ಇವತ್ತು ಜನ ತೀರ್ಪು ಕೊಟ್ಟಿದ್ದಾರೆ. 10 ವರ್ಷಗಳ ಸಾಧನೆ ಹೇಳಿದಂಥ ಮೋದಿಯವರು ಇವತ್ತು ಅವರ ಪಕ್ಷವೇ ಕೇವಲ 241 ಸ್ಥಾನಕ್ಕೆ ಸೀಮಿತಗೊಂಡು ಕಳೆದ ಬಾರಿ ಏನು 305 ಸೀಟ್ಗಳನ್ನು ತಗೊಂಡಿದ್ರು ಅದಕ್ಕಿಂತ ಇವತ್ತು 64 ಸೀಟುಗಳನ್ನು ಇವತ್ತು BJP ಕಳೆದುಕೊಂಡಿದೆ. ಜೊತೆಗೆ ಇವತ್ತು NDA ಮೈತ್ರಿ ಪಕ್ಷಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡುರವರು ಮತ್ತು ನಿತೀಶ್ ಕುಮಾರ್ ಅವರು ಕೈ ಬಿಟ್ಟರೆ ಇವತ್ತು ಯಾವುದೇ ಕಾರಣ ಕೂಡ ಅವ್ರ ಕೇಂದ್ರದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯವಾಗದಂಥ ಮಟ್ಟಕ್ಕೆ ಇವತ್ತು BJP ಮಿತ್ರಪಕ್ಷಗಳು ಇವತ್ತು ಸೇರಿಕೊಂಡಿದ್ದಾವೆ. ದೇಶದಲ್ಲಿ ಉತ್ತರ ಭಾಗ, ಈಶಾನ್ಯ ಭಾಗದಲ್ಲಿ ನರೇಂದ್ರ ಮೋದಿಯವರ ಸುಳ್ಳುಗಳನ್ನು ಆ ಭಾಗದ ಜನ ಅರ್ಥ ಮಾಡಿಕೊಂಡ್ರು. ಇವತ್ತು ಅಯೋಧ್ಯೆಯಲ್ಲಿ ಕೂಡ BJPಯನ್ನು ಸೋಲಿಸಿ SP ಪಕ್ಷಕ್ಕೆ ಅಧಿಕಾರ ಜನ ಕೊಟ್ಟಿದ್ದಾರೆ. ಅಂದರೆ ನರೇಂದ್ರ ಮೋದಿಯವರ ಆಡಳಿತವನ್ನು ಉತ್ತರ ಭಾರತ ಜನ ಆಗಾಗಲೇ ಅನುಭವಿಸಿಬಿಟ್ಟಿದ್ದಾರೆ. ಆದರೆ ಯಾಕೋ ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ನಮ್ಮ ಯುವ ಜನತೆ 18ರಿಂದ 25 ವರ್ಷ ವಯಸ್ಸುಡ್ತಕ್ಕಂಥವರು ಮೋದಿ 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 ಅಂತ ಹೇಳಿ ತಮ್ಮ ಭ್ರಮೆಯಲ್ಲಿ ತೇಲಾಡ್ತಾ ಇರ್ತಾರೆ. ಎರಡನೇದಾಗಿ ಮೋದಿ ಇದ್ರೆ ದೇಶ ಅನ್ನೋ ಸ್ಲೋಗನನ್ನು ಜನರ ಮನಸ್ಸಲ್ಲಿ ಬಿತ್ತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 17 ಸೀಟ್ ಗೆಲ್ಲಲಿಕ್ಕೆ ಅವರು ಸಾಧ್ಯವಾಯಿತೇ ವಿನಃ ಯುವ ಜನತೆ ಸಂಪೂರ್ಣವಾಗಿ ಜಾತ್ಯತೀತವಾಗಿ ಯಾವುದೇ ಜಾತಿ ಮತ ಯಾವುದೂ ಇಲ್ಲದೆ ಯುವ ಜನತೆ ಮೋದಿ 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 ಅಂತ ಹೇಳಿ ಮೋದಿ ಇದ್ದರೆ ಮಾತ್ರ ದೇಶ ಅನ್ನೋ ಒಂದು ತತ್ವದಲ್ಲಿ ಇವತ್ತು ಜನರ ಮುಂದೆ ಹೋಗಿದ್ದಕ್ಕೆ ಇವತ್ತು ಕರ್ನಾಟಕದಲ್ಲಿ ಇಷ್ಟು ಸೀಟ್ಗಳನ್ನು BJP ಮತ್ತು JDS ಎರಡೂ ಪಕ್ಷ ಬಂದಾಗ ಗೆಲ್ಲಲಿಕ್ಕೆ ಸಾಧ್ಯ ಆಗಿತ್ತು. ಇದೇನು BJP ಅವರು ಸಾಧನೆ ಅಂತ ಹೇಳಲಿಕ್ಕಾಗೋದಿಲ್ಲ, JDS ಸಾಧನೆ ಅಂತ ಹೇಳೋಕ್ಕಾಗೋದಿಲ್ಲ. JDS BJP ಎರಡೂ ಪಕ್ಷಗಳು ಒಂದಾದ್ರಿಂದ ಇವತ್ತು ಎಷ್ಟನ್ನು ತಗೊಳ್ಳಿಕ್ಕೆ ಸಾಧ್ಯ ಆಯಿತು. ಇದೇ ಪರಿಸ್ಥಿತಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೂಡ JDS ಮತಗಳು ಮತ್ತು BJP ಮತಗಳು
ಒಂದಾಗಿ ಇವತ್ತು ಚುನಾವಣೆಯಲ್ಲಿ ಎಲ್ಲ ಜಾತಿಯ ಮತದಾರರು ಕೂಡ ಮಲ್ಲೇಶ್ವರ ಅವರಿಗೆ ಮತ ಹಾಕಿದ್ರಿಂದಲೇ ಇವತ್ತು ಮಲ್ಲೇಶ್ವರ ಗೆಲ್ಲಲು ಸಾಧ್ಯ ಆಯಿತು. ಇವತ್ತು ನಾನು ಯಾವುದೇ ಜಾತಿಯನ್ನು ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ಮಲ್ಲೇಶ್ ಬಾಬು ಅವರ ಗೆಲುವಿಗೆ ಎಲ್ಲರ ಜಾತಿಯ ಮತಗಳು ಕೂಡ ಇವತ್ತು ಸೇರಿಕೊಂಡಿವೆ. ಆದರೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬಂದಾಗ ಇವತ್ತು ಇಲ್ಲಿ 28,000 ಮೇಲ್ಪಟ್ಟು ಮತಗಳನ್ನು ಇವತ್ತು ಇಲ್ಲಿ ಈ ಎರಡೂ ಪಕ್ಷಗಳು ಸೇರತಕ್ಕಂಥ NDA ಮೈತ್ರಿ ಅಭ್ಯರ್ಥಿ ಪಡ್ಕೊಂಡಿದ್ದಾರೆ. ನಾನು ಒಂದು ಹೇಳ್ತೀನಿ, ಇವತ್ತು ಹೆಚ್ಚಿಗೆ ಮತ ಬರಲಿಕ್ಕೆ 3 ಕಾರಣಗಳು. ಒಂದು, JDS ಮತ್ತು BJP ಎರಡೂ ಪಕ್ಷಗಳು ಸಂಪೂರ್ಣವಾಗಿ ವಿಲೀನ ಆದ್ದರಿಂದ ಇವತ್ತು ಅಷ್ಟು ಮತ ಬರಲಿಕ್ಕೆ ಸಾಧ್ಯ ಆಯಿತು. ಎರಡನೇ ಕಾರಣ ಏನಪ್ಪ ಅಂದರೆ, ಆ ಯುವ ಜನತೆ ಹೇಳಿದಾಗೆ ಯುವ ಜನತೆ ಇವತ್ತು ಆ ಮೋದಿ ಬರ ಮಾಡಬೇಕು ಅಂತೇಳಿ ನಗರ ವ್ಯಾಪ್ತಿಯಲ್ಲೂ ಕೂಡ ನನ್ನ ಚುನಾವಣೆ ನನಗೇನು ಮತ ಕೊಡ್ತಾರೆ ಅವರು ಈ ಬಾರಿ ನಾವು ಆ ಸೆಂಟ್ರಲಲ್ಲಿ ಮೋದಿ ಕೊಡ್ತೀವಿ ಅಂತೇಳಿ ತೀರ್ಮಾನ ಮಾಡೋದ್ರಿಂದ 8,000 to 10,000 ಮತಗಳು ಆ ರೀತಿಯಾಗೋದು. ಮೂರನೇದಾಗಿ 2 ಬಾರಿ ಇಲ್ಲಿ ಅಭ್ಯರ್ಥಿ ಸೋತಿದ್ದ, ಹಾಗಾಗಿ 2 ಬಾರಿ ಸೋತಿದ್ದಾರೆ, ಒಂದು ಬಾರಿ ಮತ ಹಾಕ್ಬಿಟ್ಟು ಅವ್ರನ್ನ ಇದಕ್ಕೆ ಪಾರ್ಲಿಮೆಂಟ್ಗೆ ಕಳಿಸ್ಕೊಳ್ಳೋಣ ಅಂತೇಳಿ ಜನ ಅವರೇ ತೀರ್ಮಾನ ಮಾಡಿ ಇವತ್ತು ಈ 3 ಕಾರಣಗಳಿಂದ ಅವ್ರಿಗೆ ಹೆಚ್ಚು ಮತ ಬೆಳೆದು ಬಿಟ್ಟರೆ ಯಾವುದೇ ಮಕ್ಕಳು ಹೊಗಳ್ಕೊಳ್ಳುವಂಥ ಸಾಧನೆಯನ್ನು ಮಾಡಿ ಮಾತಾಗೊಂಡಿಲ್ಲ. ಅದೇ ನೀವು JDS BJP ಸಪ್ರೇಟ್ ಚುನಾವಣೆ ಮಾಡಿದ್ರೆ ಅದೇ 30,000 ನಾವಿರ್ತಾ ಇದ್ವಿ. ಸಹಜವಾಗಿ ನಾನು ಕಂಡಾಗೆ 2014ರ ಚುನಾವಣೆ, 19 ಚುನಾವಣೆಯಲ್ಲಿ ಕೂಡ ಬಂಗಾರಪೇಟೆ ಕ್ಷೇತ್ರದಿಂದ BJPಗೆ ಹೆಚ್ಚು ಮತ ಕೂಡ ಬಂದಿದ್ವು. ಕಳೆದ ಬಾರಿ 2019ರಲ್ಲಿ BJP ಮುನಿಸ್ವಾಮಿ ಅವರಿಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಿಂದ 31,000ಕ್ಕೂ ಹೆಚ್ಚು ಮತಗಳು ಬಂದಿದ್ವು ಇಲ್ಲಿಂದ, ಈ ಕಾನ್ಸ್ಟಿಟ್ಯೂನ್ಸಿಯಿಂದ. ಹಾಗಾಗಿ ಜನ ವಿಧಾನಸಭೆ ಬೇರೆ, ಜಿಲ್ಲಾ ಪಂಚಾಯತ್ ಬೇರೆ, ಪುರಸಭೆ ಬೇರೆ. ಅದಕ್ಕೆ ಉದಾಹರಣೆ ಏನಪ್ಪ ಅಂದರೆ, ಕಳೆದ ಬಾರಿ ಈ ಭಾಗದಲ್ಲಿ ನಗರ ಭಾಗದಲ್ಲೂ ಕೂಡ 2019ರಲ್ಲಿ ಹೆಚ್ಚಿನ ಮತಗಳನ್ನು BJP ಕೊಟ್ಟಿದ್ರು. ಅದಾದ 1 ತಿಂಗಳಲ್ಲಿ ಪುರಸಭೆ ಚುನಾವಣೆ ಆಯಿತು. ಪುರಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಜನ ಕೊಟ್ಟರು. ಹಾಗಾಗಿ ಇವತ್ತು ಬಂಗಾರಪೇಟೆಯಲ್ಲಿ ಹೆಚ್ಚಿಗೆ ಮತ ಹೋಗಿದೆ, ಬಂಗಾರಪೇಟೆಯಲ್ಲಿ ಏನು ಸೋಲಾಗಿದೆ, ಆ ಸೋಲಿನ ಜವಾಬ್ದಾರಿಯನ್ನು ನಾನೇ ಹೊರ್ತೇನೆ. ನನ್ನ ಯಾವ ಕಾರ್ಯಕರ್ತರನ್ನಾಗಲಿ, ಯಾವ ಮುಖಂಡರನ್ನಾಗಲಿ, ಮತದಾರರನ್ನಾಗಲಿ ನಾನು ದೂರುವುದಿಲ್ಲ. ಅಂದರೆ ಈ 3 ಕಾರಣಗಳಿಂದ ಜನ ತೀರ್ಮಾನ ತಗೊಂಡ್ರು. ಯಾರೋ ಲೀಡ್ರೇಜ್ ಕೆಲಸ ಮಾಡಲಿಲ್ಲ ಈ ಚುನಾವಣೆಯಲ್ಲಿ. 2 ಬಾರಿ ಸೋತಿರೋ ಅನುಕಂಪದಿಂದ ಎರಡೂ ಪಕ್ಷಗಳು ಒಂದಾಗಿರೋದ್ರಿಂದ ಯುವ ಜನತೆ ಒಂದು ರಾಮ ಮಂದಿರ ವಿಚಾರವನ್ನು ಮನಸ್ಸಲ್ಲಿಟ್ಕೊಂಡು, ಎರಡನೇದು ಮೋದಿ ಇದ್ರೆ ಮಾತ್ರ ದೇಶ ಅನ್ನುವಂಥ ತಪ್ಪು ಕಲ್ಪನೆಯಿಂದ ಇವತ್ತು ಹೆಚ್ಚಿನ ಮತಗಳು ಹೋಗಿದೆ. ಬಿಟ್ಟರೆ ಕಾಂಗ್ರೆಸ್ ಪಕ್ಷ ಭದ್ರವಾಗಿದೆ, ಬುನಾದಿಯಾಗಿದೆ. ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳು, ಪುರಸಭೆಯಲ್ಲಿ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಮತಗಳನ್ನು ಗಳಿಸ್ತದೆ. ಇದರಿಂದ ನಾನು ಇಷ್ಟೇ ಮನವಿ ಮಾಡ್ತೇನೆ, ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ, ನಾಯಕರಲ್ಲಿ ಮನವಿ ಮಾಡ್ತೇನೆ, ನೀವು ಯಾವುದೇ ಕಾರಣಕ್ಕೂ ಕೂಡ ವಿಚಲಿತರಾಗುವುದು ಬೇಡ. ನಮ್ಮ ಸರ್ಕಾರ ಇದೆ, ನಮ್ಮ ಸರ್ಕಾರ 4 ವರ್ಷಗಳ ಕಾಲ ನಮ್ಮ ಸರ್ಕಾರ ಸುಭದ್ರವಾಗಿರ್ತದೆ. ಯಾರೇ ಚುನಾವಣಾ ಇದ್ರೂ ಕೂಡ ಒಬ್ಬ ಸಂಸದರಂಥವರು ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಭಾಳ ವರ್ಷದಿಂದ ನೋಡಿದ್ದೀವಿ. ಇದಕ್ಕೆ ಬೋರ್ ಆಗ್ಬೋದು, ಅದಾದ ನಂತರ ಮುನಿಸ್ವಾಮಿ ಆಗ್ಬೋದು, ಏನೂ ಕೂಡ ಜನರಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೀನಿ ನಮ್ಮ ಕಾರ್ಯಕರ್ತರ ಜನರಿಗೆ, ಯಾವುದೇ ಗ್ರಾಮಗಳಲ್ಲಿ
ಕುಡಿಯುವ ನೀರಿಂದ ಹಿಡಿದು, ಚರಂಡಿಯಿಂದ ಹಿಡಿದು, ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ಬೋದು, ರಸ್ತೆ ಕಾಮಗಾರಿಗಳಾಗ್ಬೋದು, ಯಾವುದೇ ಮಾಡಬೇಕಂದ್ರೂ ಕೂಡ ಶಾಸಕರು ಸ್ಥಳೀಯ ಕಾಂಗ್ರೆಸ್ ಸರ್ಕಾರ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಯಾವ ಸಂಸದರ ಮಾತ್ರಕ್ಕೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವೆಲ್ಲ ಧೈರ್ಯವಾಗಿ ಕೆಲಸ ಮಾಡಿ, ಪಕ್ಷ ಸಂಘಟನೆ ಮಾಡೋಣ. ಪಕ್ಷದ ಜವಾಬ್ದಾರಿ ನಾನು ನಿಮಗೆ ಬಿಡ್ತೇನೆ. ಪಕ್ಷ ಸಂಘಟನೆಯನ್ನು ಮಾಡಿ ಒಟ್ಟಾರೆಯಾಗಿ ಕಾಂಗ್ರೆಸ್ ನಿಲ್ಲಿಸಲಿಕ್ಕೆ ನಾನು ಯಾವ ಕೂಡ ಸಿದ್ಧನಾಗಿದ್ದೇನೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಕಾರ್ಯಕರ್ತರ ರಕ್ಷಣೆ ಮಾಡಲಿಕ್ಕೆ, ಕಾಂಗ್ರೆಸ್ಸನ್ನು ಉಳಿಸ್ಲಿಕ್ಕೆ ನನ್ನ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ಕಾರ್ಯಕರ್ತರಿಗೆ ಹಸ್ತಾಂತರ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. 400 ಬರುತ್ತೆ ಆಪರೇಷನ್ ಮಾಡ್ತೀವಿ ಅಂತ. ನೀವೇ ಆಪರೇಷನ್ ಮಾಡಿಸ್ಕೊಳ್ತಾ ಇದ್ದೀರಿ. ಈಗ ನೀವೆಲ್ಲ ಆಪರೇಷನ್ ಮಾಡ್ತೀರಿ. ಇವತ್ತು ನಿತೀಶ್ ಕುಮಾರು, ಚಂದ್ರಬಾಬು ನಾಯ್ಡು ನಿಮ್ಮ ಸರ್ಕಾರನೇ ಇಲ್ಲ. ಇವತ್ತು ಮೋದಿಯವರು ಹಿಂದೆ ಇದ್ದ ರೀತಿಯಲ್ಲಿ ಏಕಪಕ್ಷೀಯವಾಗಿ ಯಾವುದೇ ತೀರ್ಮಾನ ತಗೊಳ್ಳೋಕೆ ಸಾಧ್ಯ ಇಲ್ಲ. ಅವರಿಗೆ ಮೋದಿಯವರು ಸ್ವಂತ ಶಕ್ತಿಯನ್ನು ಇವತ್ತು ಕಳ್ಕೊಂಡಿದ್ದಾರೆ. ಉದಾಹರಣೆ, ನೀವು ಕಳೆದ ಬಾರಿಗಿಂತ ಇವತ್ತು, ಆಮೇಲೆ ದೇಶದಲ್ಲಿ ಇವತ್ತು 80 ಕ್ಷೇತ್ರಗಳಲ್ಲಿ 5,000ಕ್ಕಿಂತ ಕಡಿಮೆ ಹಂತದಲ್ಲಿ ಗೆದ್ದಿದ್ದೀರಿ. ಅದನ್ನು ಅರ್ಥ ಮಾಡ್ಕೋಬೇಕು ಮೋದಿಯವರು ಮತ್ತು ಬಿಜೆಪಿ ಪಟಾಲಂ. ದೇಶದಲ್ಲಿ ಇವತ್ತು ಏನು ಗೆದ್ದಿದ್ದೀರಿ ನೀವು 241, ಇದರಲ್ಲಿ 80% ಹೆಚ್ಚು ಸ್ಥಳಗಳಲ್ಲಿ 5,000ಕ್ಕಿಂತ ಕಡಿಮೆ ಮತದಾರರು ಗೆದ್ದಿದ್ದೀರಿ. ಹಂಗಾಗಿ ಇವತ್ತು ಬಿಜೆಪಿ ವರ್ಚಸ್ಸಿಲ್ಲ. ಆಪರೇಷನ್ ಕಮಲಕ್ಕೆ ಯಾರು ಬಗ್ಗೋದು ಇಲ್ಲ. ನಿಮ್ಮದೇ ಆಪರೇಷನ್ ಆಗ್ತಾ ಇದೆ, ನೀವೆಲ್ಲ ಆಪರೇಷನ್ ಮಾಡ್ತೀರಿ. ನಿಮ್ಮದೇ ಸರ್ಕಾರ ಸ್ಥಾಪನೆ ಮಾಡಿದ್ರು ಕೂಡ NDA ಸರ್ಕಾರ ಒಮ್ಮತವಾಗಿ ಸ್ಥಿರವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮ್ಮ ಪಾಲಿಸಿಗಳನ್ನು, RSS BJP ಪಾಲಿಸಿಯನ್ನ ಯಾವುದೇ ಕಾರಣಕ್ಕೆ ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ನಾಯ್ಡುರವರು ಮತ್ತು ಇತರ ಅಂಗಪಕ್ಷಗಳು ಒಪ್ಪೋದಿಲ್ಲ. ಇವತ್ತು ಕೂಡ ದೇಶದಲ್ಲಿ RSS ಪ್ರಮುಖ ಮುಖಂಡರು ಮೋದಿಯನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ನೇರವಾಗಿ ಹೇಳಿದ್ದಾರೆ ಮೋದಿ ಪ್ರಧಾನಮಂತ್ರಿ ಆಗಬಾರ್ದು ಅಂತ. ಹಾಗಾಗಿ ಇವತ್ತು NDA ಅಧಿಕಾರಕ್ಕೆ ಬಂದರೂ ಕೂಡ ಮೋದಿ ಪ್ರಧಾನಮಂತ್ರಿ ಆಗತಕ್ಕಂಥದ್ದು ಬಹಳ ಸತ್ಯಕ್ಕೆ ಹತ್ತಿರ ವಿಚಾರ.